ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕಿದ್ದೇನೆ ಹೇರ್ ಗ್ರೋತ್ ಅನ್ನು ಹೇಗೆ ಮಾಡಬಹುದು ಅಂತ. ನಿಮಗೆ ಒಂದು ವೇಳೆ ಹೇರ್ ಗ್ರೋತ್ ಇದ್ದು ಪ್ರಾಬ್ಲಮ್ ಇದೆ, ಹೇರ್ ಲಾಸ್ ಆಗ್ತಾ ಇದೆ, ಹೇರ್ ಥಿನ್ನಿಂಗ್ ಆಗ್ತಾ ಇದೆ ಹಾಗಂತ ಇದ್ರೆ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಕಾನ್ಸೆಪ್ಟ್ 360 ಡಿಗ್ರಿ ಚಾನೆಲ್. ನಾನು ನಿಮ್ಮ ಸೋನಿ. ಹೇರ್ ಗ್ರೋತಿಗೆ ಎಲ್ಲ ಎಣ್ಣೆಗಳಿಗಿಂತ ಬೆಸ್ಟ್ ಆದ ಎಣ್ಣೆ ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತಾರೆ. ಇದರ ಬೆನಿಫಿಟ್ ಹೇಳದಷ್ಟು ಇದೆ. ಮೆಡಿಸನ್ಗೆ ಕೂಡ ಯೂಸ್ ಮಾಡ್ತಾರೆ, ಸ್ಕಿನ್ ಕೇರ್ಗೆ ಕೂಡ ಯೂಸ್ ಮಾಡ್ತಾರೆ, ಹಾಗೂ ಹೇರ್ ಗ್ರೋತಿಗೆ ಕೂಡ ಈ ಆಯಿಲನ್ನು ಯೂಸ್ ಮಾಡ್ತಾರೆ. ಕೇವಲ ಹೇರ್ ಆಯಿಲ್ ಹಾಕಿಕೊಂಡು ಮಾತ್ರವಲ್ಲ ಹೇರ್ ಗ್ರೋತ್ ಮಾಡೋದು, ನೀವು ತಗೊಳ್ಳುವ ಫುಡ್ ಕೂಡ ವೆರಿ ಇಂಪಾರ್ಟೆಂಟ್. ಈವನ್ ನೀರು ಕೂಡ ಜಾಸ್ತಿಯಾಗಿ ಕುಡಿಬೇಕು, ನಿಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗಿ ಇರಬೇಕು. ಕ್ಯಾಸ್ಟರ್ ಆಯಿಲ್ ಸಪ್ರೇಟಾಗಿ ಯೂಸ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು, ಆದರೆ ಅದು ತುಂಬ ಸ್ಟಿಕ್ಕಿ ಆಗಿರ್ತದೆ, ತುಂಬ ದಪ್ಪ ಕನ್ಸಿಸ್ಟೆನ್ಸಿ ಅದರದು. ಅದನ್ನು ಬೇರೆ ಆಯಿಲೊಂದಿಗೆ, ಈಗ ತೆಂಗಿನೆಣ್ಣೆ ಒಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಹೀಟ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು. ಕ್ಯಾಸ್ಟರ್ ಆಯಿಲಿನ ಜೊತೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಸ್ಪೆಷಲ್ ಆಯಿಲನ್ನು ಮಾಡಿ ಅದನ್ನು ನಾವು ಕೂದಲಿಗೆ ಹೇಗೆ ಹಚ್ಚುವುದು ಅಂತ ನಾನು ಹೇಳ್ತೇನೆ. ಇದನ್ನು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ, ನನಗೆ ಅದರದ್ದು ತುಂಬ ಬೆನಿಫಿಟ್ಸ್ ಸಿಕ್ಕಿದೆ, ಆದ ಕಾರಣ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಎಣ್ಣೆಯನ್ನು ತಯಾರಿಸಲು ಬೇಕಾದ ಸಾಮಗ್ರಿಗಳು: ಸ್ವಲ್ಪ ಕರಿಬೇವಿನ ಸೊಪ್ಪುಗಳು, 1/4 ಚಮಚ ಮೆಂತೆ, 1 ಚಮಚ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ, 1 ಚಮಚ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಅದಕ್ಕೆ ಮೆಂತೆಯನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು. ನೀರಿನ ಕಲರ್ ನೋಡಿ, ಆಲ್ರೆಡಿ ಚೇಂಜ್ ಆಗ್ತಾ ಬಂತು. ಈಗ ಕರಿಬೇವಿನ ಎಲೆಗಳನ್ನು ಅದಕ್ಕೆ ಹಾಕಿ ಇನ್ನೂ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ. ಕೂದಲಿನ ಆರೈಕೆ ಕಡೆಗೆ ಸ್ವಲ್ಪ ಗಮನವಾದರೂ ನಾವು ಹರಿಸಬೇಕು. ಕೂದಲು ಉದುರಲು ಧೂಳು, ಜೀವನ ಶೈಲಿ ಮಾತ್ರ ಕಾರಣವಲ್ಲ, ನಮ್ಮಲ್ಲಿರುವ ಮಾನಸಿಕ ಒತ್ತಡ, ಕೂದಲಿನ ತುದಿ ಕವಲೊಡೆಯುವುದು ಇವೆಲ್ಲ ಕೂಡ ಒಂದು ಕಾರಣವಾಗಿದೆ. ಮೆಂತೆ ಮತ್ತು ಕರಿಬೇವು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕುದಿಸಿದ ನೀರನ್ನು ಇಮಿಡಿಯೇಟ್ ಆಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಈ ಮಿಶ್ರಣಕ್ಕೆ 1 ಟೇಬಲ್ ಸ್ಪೂನ್ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ. ಇದರ ಟೆಕ್ಸ್ಚರ್ ನೋಡಿ ತುಂಬಾ ಥಿಕ್ ಆಗಿರ್ತದೆ, ಸೊ ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗ್ತದೆ. ಅದ ನಂತರ 2 ಸ್ಪೂನ್ ತೆಂಗಿನೆಣ್ಣೆಯನ್ನು ಮಿಕ್ಸ್ ಮಾಡಿ. ಡಿಪೆಂಡ್ ಆಗ್ತದೆ ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಂತ. ಸಣ್ಣ ಹೇರ್ ಆದರೆ ಸ್ವಲ್ಪ ಸಾಕು, ಉದ್ದ ಹೇರ್ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗ್ತದೆ. ಸೊ ಈ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಆಯಿಲನ್ನು ಬಿಸಿ ಇರುವಾಗಲೇ ನೀವು ನಿಮ್ಮ ಸ್ಕ್ಯಾಲ್ಪಿಗೆ, ಹೇರಿಗೆ ಹಾಕಿ ಮಸಾಜ್ ಮಾಡ್ಬೋದು. ತಣ್ಣಗಾದ ನಂತರ ಇದನ್ನು ನೀವು ಒಂದು ಬಾಟಲ್ ಇಲ್ಲದ್ರೆ ಯಾವುದೇ ಕಂಟೈನರಿಗೆ ಶಿಫ್ಟ್ ಮಾಡಿ. ನಾನು ಇಂಥ ಸ್ಪ್ರೇ ಬಾಟಲನ್ನು ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಇದು ಅಪ್ಲಿಕೇಶನಿಗೆ ತುಂಬಾ ನನಗೆ ಈಸಿ ಆಗ್ತದೆ. ಆದ ಕಾರಣ ಇಂತಹ ಸ್ಪ್ರೇ ಬಾಟಲ್ ಇದ್ದರೆ ಈ ಮಿಕ್ಸ್ಚರನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ. ಈ ಎಣ್ಣೆಯನ್ನು ನೀವು ಫ್ರಿಡ್ಜ್ನಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಒಮ್ಮೆ ತಯಾರಿಸಿ 2-3 ಸಲ ಫ್ರಿಡ್ಜಲ್ಲಿಟ್ಟು ಇದನ್ನು ಯೂಸ್ ಮಾಡ್ಬೋದು. ಈಗ ಈ ತಯಾರಾದ ಆಯಿಲನ್ನು ನಾವು ಹೇಗೆ ಅಪ್ಲೈ ಮಾಡುವಂತ ನೋಡೋಣ. ಮೊದಲನೇದಾಗಿ ನಿಮ್ಮ ಕೂದಲನ್ನು ಬಿಡಿಸಿ. ಇದರಲ್ಲಿ ಏನಾದರೂ ಗಂಟುಗಳಿದ್ರೆ ಅದನ್ನು ನೀವು ಬಿಡಿಸಿ. ಬೆರಳುಗಳನ್ನು ಸಹ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವೈಡ್ ಮೌತ್ ಇದು ಕೋಂಬ್ ಬರ್ತದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ವಾರದಲ್ಲಿ 2 ಸಲ ಮಾತ್ರ ಇದನ್ನು ನೀವು ಯೂಸ್ ಮಾಡಿ, ಓವರ್ ಯೂಸ್ ಯಾವುದೇ ಮಾಡಲಿಕ್ಕೆ ಹೋಗಬಾರ್ದು. ಈಗ ಹೇರನ್ನು ಪಾರ್ಟಿಷನ್ ಮಾಡಿ. ನಿಮ್ಮ ಹತ್ರ ಇಂಥ ಬಾಟಲ್ ಇಲ್ಲದಿದ್ದರೆ ಒಂದು ಬೌಲಲ್ಲಿ ಹಾಕಿ ಕಾಟನನ್ನು ಡಿಪ್ ಮಾಡಿ ಕೂಡ ನೀವು ಇಲ್ಲಿಗೆ ನಿಮ್ಮ ಸ್ಕ್ಯಾಲ್ಪಿಗೆ ಹಚ್ಬೋದು. ಇದು ತುಂಬಾ ಸುಲಭವಾದ ರೀತಿ. ಈ ಥರ ಪಾರ್ಟಿಷನ್ಸ್ ತೆಗೀರಿ. ಪಾರ್ಟಿಷನ್ಸ್ ತೆಗೆದು ಹೀಗೆ ಸ್ಪ್ರೇ ಮಾಡಿ.
ಹೇರ್ ಆಯಿಲ್ ಅಪ್ಲೈ ಆದ ನಂತರ ಸ್ವಲ್ಪ ಹೆಡ್ಗೆ ಮಸಾಜ್ ಕೊಡಬೇಕು ಹೇರ್ ಗ್ರೋತ್ ಆಗಬೇಕಾದ್ರೆ. ಸೊ ಫಸ್ಟ್ ನೀವೇನು ಮಾಡಬೇಕಂದ್ರೆ ನಿಮ್ಮ ಇಲ್ಲಿ ಐಬ್ರೋಸಿನ ನಡುವೆ ಸೆಂಟರಲ್ಲಿ ಪಾಯಿಂಟ್ ಇದೆ, ಆ ಪಾಯಿಂಟನ್ನು ಪ್ರೆಸ್ ಮಾಡಿ ಸರ್ಕ್ಯುಲರಲ್ಲಿ ಈ ಥರ ಪ್ರೆಸ್ ಮಾಡಬೇಕು. ಆರಾಮವಾಗಿ ಮಸಾಜ್ ಮಾಡಿ, ತುಂಬ ಪ್ರೆಷರ್ ಹಾಕಲಿಕ್ಕೆ ಹೋಗಬೇಡಿ ತಲೆಗೆ. ಈಗ ಇನ್ನೊಂದು ಪ್ರೆಷರ್ ಪಾಯಿಂಟ್, ಇಲ್ಲಿಂದ 12 ಫಿಂಗರ್ಸ್ ಇಟ್ಟು ನಾವು ಪ್ರೆಷರ್ ಪಾಯಿಂಟಿಗೆ ಹೋಗುವ. ಇಲ್ಲಿಗೆ ಈ ಪ್ಲೇಸಲ್ಲಿ ಮಸಾಜ್ ಮಾಡಬೇಕು. ಈಗ ತಲೆಯ ಹಿಂದೆಗಡೆ ಮಸಾಜ್ ಮಾಡುವಾಗ ನಿಮ್ಮ 4 ಫಿಂಗರ್ಸ್ನ ಗ್ಯಾಪಲ್ಲಿ 4 ಫಿಂಗರ್ಸ್ ಆದ ನಂತರ ಆ ಪಾಯಿಂಟಲ್ಲಿ ಆರಾಮವಾಗಿ ಮಸಾಜನ್ನು ಮಾಡಿ. ಇದು ನನ್ನ ಫೇವ್ರೆಟ್ ಮಸಾಜ್. ಇದರಲ್ಲಿ ಎಷ್ಟು ರಿಲ್ಯಾಕ್ಸೇಷನ್ ಆಗ್ತದಂದರೆ ನೀವು ಒಮ್ಮೆ ಮಾಡಿ ನೋಡಿ, ನಿಮಗೆ ರಿಯಲೈಸ್ ಆಗ್ತದೆ, ಅಷ್ಟೊಂದು ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಈ ಥರ ಚೆನ್ನಾಗಿ ಮಸಾಜ್ ಮಾಡಿ ಹೇರ್ ಆಯಿಲ್ ಹಾಕಿದ ನಂತರ ನೀವು ನಿಮ್ಮ ಹೇರನ್ನು ಜಡೆ ಕೂಡ ಕಟ್ಬೋದು, ಲೂಸಾಗಿ ಜಡೆ ಕಟ್ಟಿ, ಇಲ್ಲಾಂದರೆ ಹೀಗೆ ಮೇಲೆ ಕೂಡ ನೀವು ಕಟ್ಟಿ ಹೇರ್ ಆಯಿಲ್ ಹಾಕಿ ಮಸಾಜ್ ಮಾಡಿದರೆ ನಿಮಗೇ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗ್ತದೆ ನಾವು ಮಸಾಜ್ ಮಾಡೋದ್ರಿಂದ. ಸೊ ಹೇರ್ ಆಯಿಲ್ ಹಾಕಿ ಮಸಾಜ್ ಮಾಡುವುದನ್ನು ನೀವು ಮರಿಬೇಡಿ. ಓಕೆ, ಹೇರ್ ವಾಶ್ ಆದ ನಂತರ ಸಿಗುವ. ಹಾಯ್ ವೀಕ್ಷಕರೇ, ಸ್ನಾನ ಮಾಡಿ ಬಂದಾಯಿತು. ನೀವು ಹೇರನ್ನು ಬ್ಲೋ ಡ್ರೈ ಇಲ್ಲದೆ ಡ್ರೈಯರಲ್ಲಿ ಒಣಗಿಸಬೇಡಿ, ಏರ್ ಡ್ರೈ ಆಗಲಿಕ್ಕೆ ಬಿಡಿ, ಹೀಗೇ ಇರಿ. ಬಿಸಿಲಿಗೆ ಇಲ್ಲಾಂದರೆ ಹೀಗೆ ಗಾಳಿಗೆ ಅದು ಒಣಗಲಿ. ನಾನೇನು ಮಾಡ್ತೇನೆಂದರೆ ಒಂದು 5 ಮಿನಿಟ್ಸ್ ಬಿಸಿಲಿಗೆ ಹೋಗಿ ನಿಲ್ತೇನೆ, ಆಗ ಸ್ವಲ್ಪ ವೆಟ್ ಇದ್ದ ಹೇರ್ ಸ್ವಲ್ಪ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಹೊತ್ತು ನಾನು ಬಿಸಿಲಿಗೆ ನಿಲ್ತೇನೆ. ಕ್ಯಾಸ್ಟರ್ ಆಯಿಲ್ ಹಾಕೋದ್ರಿಂದ ಕೂದಲಿಗೆ ತುಂಬ ನರಿಶ್ಮೆಂಟ್ ಸಿಗ್ತದೆ, ಅದು ಹೈಡ್ರೇಷನ್ ಕೂಡ ಕೊಡ್ತದೆ. ಕ್ಯಾಸ್ಟರ್ ಆಯಿಲ್ ಒಂದು ಮಾಯ್ಶ್ಚರೈಸರ್ ಥರ ಕೂಡ ಕೆಲಸ ಮಾಡ್ತದೆ. ಇಲ್ಲಿ ತೋರಿಸಿದ 2 ವಿಡಿಯೋಗಳನ್ನು ನೀವು ನೋಡಿದರೆ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ. ಫಸ್ಟ್ ಒನ್ 2023 ಲಾಸ್ಟ್ ಇಯರ್ ತೆಗೆದ ವಿಡಿಯೋ, ಈ ವರ್ಷ 2024 ತೆಗೆದ ವಿಡಿಯೋ ನೋಡಿ ಹೇರ್ ಆಯಿಲ್ ಹಾಕಿದ ನಂತರ ಆದ ಡಿಫ್ರೆನ್ಸ್. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಕೂಡ ಮಾಡಿ. ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋ ಬೇಕಾದರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಟ್ರೈ ಮಾಡ್ತೇನೆ ಆ ವಿಡಿಯೋವನ್ನು ಮಾಡಲಿಕ್ಕೆ. ಸಿಗುವೆನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ ಬಾಯ್, ಮಚ್ ಲವ್.